ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದಲ್ಲಿ ಹಾಕಿರುವಂತಹ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಅವುಗಳ ಪ್ರೈಸಸನ್ನು ಕೂಡ ಹೇಳ್ತೀನಿ. ಯಾವ ಥರ ಹಾಕಿದ್ದು ಅದನ್ನು ಕೂಡ ಹೇಳ್ತೀನಿ. ನೋಡಿ, ಫಸ್ಟ್ ಒಂದು ಡಿಸೈನ್ ಬಂದು ಈ ಥರ ಇದೆ. ಇದು ಬಂದು ಸೀರೆ ಕಲರು ಪಿಂಕ್ ಮತ್ತು ಪೀಚ್ ಕಲರ್ ಕಾಂಬಿನೇಷನಲ್ಲಿ ಇತ್ತು. ಅದಕ್ಕೋಸ್ಕರ ಈ 2 ಥ್ರೆಡ್ಗಳನ್ನು ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 150 ಎಳೆ ತಗೊಂಡಿದ್ದೀನಿ ಥ್ರೆಡ್ ಕುಚ್ಚು ಕಟ್ಟೋದಕ್ಕೆ. ಅದನ್ನು ಕುಚ್ಚು ಹಾಕ್ಕೊಂಡು ಡಬಲ್ ಮಾಡ್ಕೋತೀವಲ್ಲ, ಅವಾಗ 300 ಎಳೆ ಆಗುತ್ತೆ. ಹಾಗೆ ಈ ಥರ ಸಿಂಗಲ್ ಬೀಡ್ನಲ್ಲಿ ಇದನ್ನು ಹಾಕಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 5 ಚೈನ್ಸನ್ನು ಹಾಕಿದ್ದೀನಿ ನಾನು. ಬೇಬಿ ಕುಚ್ಚಲ್ಲಿ ಹಲವಾರು ರೀತಿ ಬರುತ್ತೆ ಫ್ರೆಂಡ್ಸ್, ನಾವು ಒಂದೇ ಥರ ಹಾಕೋಕ್ಕಾಗಲ್ಲ. ಈ ಡಿಸೈನನ್ನು ಕೇವಲ 1 ಗಂಟೆಯಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ 2 ದಿನದಲ್ಲಿ ನನಗೆ 5 ಸೀರೆ ಕಂಪ್ಲೀಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಡಿಸೈನ್ಗಳನ್ನು ನಾನು ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀಡ್ಸ್ಗಳನ್ನು ಚೇಂಜಸನ್ನು ಮಾಡಿ ಈ ಥರ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನು 250 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೇ ಬಜೆಟಲ್ಲಿ ಹಾಕಿ ಕೊಡಿ ಅಂತ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ 250 ನಾನು ಇದನ್ನು ಚಾರ್ಜನ್ನು ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಬ್ರೈಡಲ್ ಬೀಡನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕುಚ್ಚು ಕಟ್ಟೋದಕ್ಕೆ 2 ಸಲ ಬಿಟ್ಕೊಂಡಿದ್ದೀನಿ ಚೈನ್. 1 ಬೀಡ್ ಆದಮೇಲೆ 5 ಚೈನ್ಸನ್ನು ನಾನು 2 ಸಲ ಬಿಟ್ಕೊಂಡಿದ್ದೀನಿ. ಸೀರೆಯಲ್ಲಿ ಬೇಬಿ ಪಿಂಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇತ್ತು. ಅದಕ್ಕೋಸ್ಕರ 2 ಪಿಂಕು 2 ವೈಟು ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ 140 ಎಳೆ ತಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಇದನ್ನು ಡಬಲ್ ಮಾಡ್ಕೊಂಡಾಗ ನಮಗೆ 280 ಎಳೆ ಬರುತ್ತೆ ಕುಚ್ಚು. ಇಲ್ಲಿ ಬೀಡನ್ನು ಚೇಂಜ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಇದಕ್ಕೂ ಕೂಡ ನಾನು 250 ಚಾರ್ಜಸನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇದು ಪಿಸ್ತಾ ಗ್ರೀನ್ ಮತ್ತು ರೆಡ್ಡಿಶ್ ಪಿಂಕ್ ಕಲರಲ್ಲಿ ಇತ್ತು. ಹಾಗೆ ಬಾರ್ಡರ್ನಲ್ಲಿ ನನಗಿಲ್ಲಿ ಸಿಲ್ವರ್ ಜರಿ ಬಂದಿತ್ತು ಈ ಡಿಸೈನ್ ಒಳಗಡೆ. ಅದಕ್ಕೋಸ್ಕರ ನಾನಿಲ್ಲಿ ಸಿಲ್ವರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಮೊದಲೇ ಕೌಂಟ್ ಮಾಡಿಕೊಂಡೆ, 4 ಕುಚ್ಚು ಕರೆಕ್ಟ್ ಬಂತು. ಅದಕ್ಕೋಸ್ಕರ ಈ ಡಿಸೈನ್ಗೆ ನಾನು 4 ಪಿಸ್ತಾ ಗ್ರೀನು ಹಾಗೆ 4 ಪಿಂಕ್ ಕಲರ್ ಕುಚ್ಚಲ್ಲಿ ಹಾಕಿದ್ದೀನಿ. ಈ ಥರ ಫ್ಲವರ್ ಬೀಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೀಡ್ ಕೂಡ ಚೇಂಜ್ ಮಾಡ್ಕೋಬೋದು. ಹಾಗೆ ಇನ್ನೂ ಹತ್ರ ಬೇಕಿದ್ರೆ ಇಲ್ಲಿ ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಸಿಂಗಲ್ ಲಾಕ್ ಕೂಡ ನೀವು ಮಾಡ್ಕೋಬೋದು. ಇದು ನೋಡಿ, ಈ ಥರ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಒಂದು ಆರೆಂಜ್ ಮತ್ತು ಒಂದು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಇದರಲ್ಲೂ ಕೂಡ ಸಿಲ್ವರ್ ಕಲರ್ದು ಜರಿ ಇತ್ತು. ಅದಕ್ಕೋಸ್ಕರ ಸಿಲ್ವರ್ ಕಲರ್ ಜರಿ ಥ್ರೆಡನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಲ್ಟಿ ಕಲರ್ಸ್ ಇತ್ತು, ನಾನು ಬರೀ 2 ಕಲರ್ನಲ್ಲಿ ಹಾಕಿದ್ದೀನಿ. ಇದು ಕೂಡ ಸಿಂಪಲ್ ಆಗಿದೆ. ಇವತ್ತು ಈಗ ತೋರಿಸ್ತಾ ಇರೋ ಎಲ್ಲ ಡಿಸೈನ್ಗಳು ನಾವು 1 ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಸಿಂಪಲ್ ಅಂದರೆ ಸಿಂಪಲ್ ಆಗಿವೆ. ನೆಕ್ಸ್ಟ್ ನೋಡಿ, ಇದು ಇಲ್ಲಿ 2 ಥರ ಬೀಡ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮಿಡಲ್ನಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಬೀಡ್ ತಗೊಂಡಿದ್ದೀನಿ. 2 ಸೈಡು ಚಿಕ್ಕ ಚಿಕ್ಕ ಬೀಡ್ಗಳನ್ನು ತಗೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು 4 ಕುಚ್ಚುಗಳನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಎಲ್ಲ ಡಿಸೈನ್ಗಳನ್ನು ನಾವು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಒಂದೊಂದು ಡಿಸೈನು ಬರೀ 2 ದಿನದಲ್ಲಿ ನಾನು ಈ 5 ಸೀರೆಗಳಿಗೆ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಕೂಡ 5 ಸೀರೆಗೆ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಅರ್ಜೆಂಟ್ ಇತ್ತು, 2 ದಿನದಲ್ಲಿ ಈ ಥರ ಬೇಕು ಅಂತ ಕೇಳಿದ್ದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ಹಾಕ್ಕೊಡ್ತೀನಿ ಅಂದಾಗ ಓಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಥರ ಮಾಡಿ ಕೊಟ್ಟಿದ್ದೀನಿ. ಒಂದು ವೇಳೆ ಸ್ವಲ್ಪ ಕ್ರೋಶ ಅಂದರೆ ಟೈಮ್ ಹಿಡಿಯುತ್ತೆ, ಆದರೂ ಅರ್ಜೆಂಟ್ ಇದ್ದರೆ ಹಾಕ್ಕೋಬೋದು. ಏನಂದರೆ ನಮ್ಮ ಹತ್ರ ಕಸ್ಟಮರ್ಸ್ಗಳು ಬರೋದಿಲ್ಲ, ಆರ್ಡರ್ ಬರಲ್ಲ ಅಂತ ಹೇಳ್ತಾರೆ. ನಾವು ಕಲಿತು ಮನೆಯಲ್ಲೇ ಕುಳಿತರೆ ಆಗೋದಿಲ್ಲ. ಟೈಲರಿಂಗ್ ಶಾಪ್ ಇರ್ತಾವಲ್ಲ, ಅಲ್ಲಿ ಹೋಗಿ ನೀವು ಕೇಳಿ ಕುಚ್ಚು ಕಟ್ತೀವಿ ಅಂತ ಕೇಳಿದ್ರೆ ಅವರು ಖಂಡಿತ ಕೊಡ್ತಾರೆ. ಒಂದೇ ಶಾಪಲ್ಲಿ ಕೇಳಿ ಬಿಟ್ಟರೆ ಆಗೋದಿಲ್ಲ. ಒಂದು 3-4 ಶಾಪ್ ಹತ್ರ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಶಾಪ್ಗಳಿಗೆ ಹೋಗಿ ಕೇಳಿದರೆ ಕುಚ್ಚುಗಳು ಬರುತ್ತೆ. ಹಾಗೆ ಮಗ್ಗಮ್ ವರ್ಕು, ಆರಿ ವರ್ಕ್ ಮಾಡ್ತಿರ್ತಾರಲ್ಲ, ಅಲ್ಲಿ ಕೂಡ ಕೇಳಿ ಅವರು ಕೂಡ ಕೊಡ್ತಾರೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್, ಬ್ಲೌಸ್ ಡಿಸೈನ್ಸ್ ಮಾಡ್ತಾರಲ್ಲ, ಅವ್ರ ಹತ್ರ ಕುಚ್ಚುಗಳು ಜಾಸ್ತಿ ಬರುತ್ತೆ. ಅವ್ರಿಗೆ ನೀವು ಇಟ್ಕೊಂಡ್ರೆ ಆಯ್ತು ನೋಡಿ, ನಿಮಗೆ ಜಾಸ್ತಿ ಆರ್ಡರ್ಸ್ಗಳು ಬರುತ್ತೆ ಸೀರೆ ಕುಚ್ಚೋದು. ನೀವು ಒಂದಿಷ್ಟು ರೆಡಿ ಮಾಡಿ ಇಟ್ಕೋಬೇಕು, ಕ್ಯಾಟ್ಲಾಗ್ಗಳನ್ನು ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ. ಅದನ್ನು ನೀವು ಬಂದವ್ರಿಗೆ ತೋರಿಸಿದ್ರೆ ನಿಮ್ಮ ಹತ್ರ ಆರ್ಡರ್ಸ್ಗಳು ಕೂಡ ಬರುತ್ತೆ. ಹಾಗೆ ಟೈಲರಿಂಗ್ ಶಾಪಲ್ಲಿ ಕೂಡ ನೀವು ಅದನ್ನು ಹೋಗಿ ಕೊಟ್ಟರೆ ಯಾವ ಡಿಸೈನ್ಗೆ ಎಷ್ಟು ಅಂತ ನೋಡಿಕೊಂಡು ಅವರೇ ನಿಮಗೆ ಅಪ್ರೋಚ್ ಮಾಡ್ತಾರೆ. ಈ ಡಿಸೈನ್ಗೆ ಇಷ್ಟಿದೆ, ನೀವು ಬಂದು ತೊಗೊಂಡು ಹೋಗ್ಬೋದು ಸೀರೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ 2 ದಿನದಲ್ಲಿ ಹಾಕಿರುವಂಥ ಈ 5 ಕುಚ್ಚುಗಳು. ಇದ್ರದ್ದೆಲ್ಲ ಲಿಂಕ್ಗಳು ಬೇಕಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.